ಆದ್ರೂ ವಿಜಯನಗರ ಸಾಮ್ರಾಜ್ಯ ನೋಡತಕ್ಕದ್ರಿ. ನಾವು ಶಾಲ್ಯಾಗಂತೆ ಅದ್ರ ಬಗ್ಗೆ ಓದ್ಲಿಲ್ಲ. ಶಾಲಿ ಕಲಿಯೋ ಮಕ್ಕಳೆಲ್ಲ ಒಂದ್ಸಾರಿ ಬಂದ್ ನೋಡ್ಕೊಂಡ್ ಹೋಗ್ರಿ. 2 ದಿನ ಟೈಮ್ ತಗೊಂಬರ್ರಿ. ಅನಾಹುತ ಮಸ್ತ್ ಪ್ಲೇಸ್. ಹಂಪಿ ಒಳಗೆ ಅನ್ನ ಪ್ರಸಾದ ಇಲ್ಲ ಅಂತ ಯಾರು ಹೇಳಿರಿ? ಅನ್ನ ಪ್ರಸಾದ ಇರ್ತೈತಿ. ನಾವು ಇವತ್ತು ಇರುದ ಅನ್ನ ಪ್ರಸಾದ ಒಳಗ ಬಿಜಾಪುರ ಸುಲ್ತಾನ್ರ ನಮ್ಮ ವಿಜಯನಗರ ಸಾಮ್ರಾಜ್ಯನ ಧ್ವಂಸ ಮಾಡಿ ಹಾಳು ಮಾಡಿ ಹೋಗ್ಬಿಟ್ಟಾರ. ಹಿಂಗಾಗಿ ಇನ್ನೂವರೆಗೂ ಹಂಗನೇ ಐತಿ. ಇಲ್ಲಿ ಭಾಳ ಭಾಳ ಬಂಗಾರ ಓದ್ದಾರ. ಹಿಂಗಾಗಿ ದೇವಸ್ಥಾನ ಬರೀ ಎಲ್ಲ ಖಾಲಿ ಅದಾವ. ಇಲ್ಲಿ ಎಲ್ಲ ಯಾವ ದೇವ್ರದ್ದು ಇಲ್ಲ, ಎಲ್ಲ ಕಿತ್ತಾಕಿ ನೋಡಿದಾರ. ನೋಡ ತೋರ್ಸಿನ ನಿಮಗ್ ಗಣಪತಿ ಹೊಟ್ಟಿ ಮೊದಲ ಕಡ್ದಾರ. ದೊಡ್ಡ ಯಾರೋ ಬಿಜಾಪುರ ಸುಲ್ತಾನ ಬಂದ ಇಲ್ಲಿ ದಾಳಿ ಮಾಡಿದಾಗ ಮೂರ್ತಿಗಳು ಎಲ್ಲಾ ಕಿತ್ತಾಕಿ ನೋಡಿ ಇದ್ದಷ್ಟೆಲ್ಲ ಬಂಗಾರ ದೋಚ್ಕೊಂಡ್ ಹೋಗಿ ಅವಾಗೇನು ಮೂರ್ತಿಗಳು ಏನ್ ಕಿತ್ತಾಕಿ ಇವ್ರ ಧ್ವಂಸ ಮಾಡಿದಾರಲ್ಲ. ಹಿಂಗಾಗಿ ಇಲ್ಲಿ ಬರೀ ಎಲ್ಲಾ ಖಾಲಿ ದೇವಸ್ಥಾನಗಳು ಅಷ್ಟ ಅದಾವ. ಆಮೇಲೆ ಬೆಳಗ್ಗೆ ಹಂಪಿ ನೋಡೋಣ ನಾವು ಫುಲ್ ಟು ಫಿನ್. ಒಂದು ಮುಲಿನ ಬಿಡ್ದಂಗ ನೋಡೋಣ ಎಲ್ಲ ನೀಟಾಗಿ. ಬರೀ ಇಂಥದೆಯ ನಮಗೆಲ್ಲ ಗೊತ್ತಾಗೋಯ್ತು. बोलने दे तकलीफ हुआ है बेचारे को. बोल ಯಾವ ಇವೆಲ್ಲ ಬಿಡೋದಿಲ್ಲ ಅಂತ ವೈ I don't understand. ಸತ್ಯ ಹೇಳಿದ್ದು ಸತ್ಯ ಸುಳ್ಳ್ಯಾವುದೇ ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. वाह क्या सीन है. ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ ನನ್ನ ಅಡಿಗೆ ಬೆಲೆ. ಎದಕ್ಕೆ ಆಡ್ಬೇಕು? ಕುಂದಿರ್ಬೇಕು ಅಂತ ಬೆಳೆ ಇಲ್ಲ ಅಂದ್ರ. ಫೈನಲಿ ಬಂದು ನೋಡ್ರಿ ಹಂಪಿಗೆ. ಐ ಆಮ್ ಕಮಿಂಗ್ ಟು ಇನ್ ಹಂಪಿ. ಅದಿನ್ನೂ ಬರಲ್ಲ. ಅಂಜನಾದ್ರಿ ಬೆಟ್ಟ ಹತ್ತಿ ಬಾ ಬ್ಯಾಸರ ಆಗೈತಿ. ಹಸು ಆಗೈತಿ. ಎಲ್ಲರೂ ಹೋಗಿ ತಿನ್ಬೇಕಂದ್ರು ಆವತ್ತ. ಪಾಪ ನಮ್ಮ ಹಿಂಬಾಲ್ ಬಂದು ಹುಡುಗರ ಚೂಡ ತೊಗೊಂಬಂದಿರು ಪೇಪರ್ ಅವಲಕ್ಕಿ ಅವನ ತಿನ್ನತ್ತೇವ. ಬರ್ತೀರಿ ಮಸ್ತ್ ಆಗ್ಯಾವ್ರಿ ಚೂಡನು. ಮನ್ಯಾಗ ಮಾಡಿದ ಚೂಡವ ಅವನಾಗ ಪಕ್ಕ ತಿನ್ನತ್ತೇವ. ಹಸುದ ಭಾಳ ಕಡ್ಡಾಗೈತಿ. ಅಡ್ಡಾಡಿ ಸುಸ್ತು ಆಗೈತಿ. ಎಲ್ಲಿ ಏನು ಮಾಡೋಕ್ಕಾವತ್ತು. ಹಂಪಿ ಒಳಗೆ ಅದೇವಿ. ಹಂಪಿ ಎಲ್ಲ ನಿಮ್ಗೆ ನಾ ತೋರಿಸಿರೋದಂತ ಸುಮ್ಮ ಅದೇ. ಇವತ್ತು ಏನೂ ಇಲ್ಲ. ಸುಮ್ಮ ಎಲ್ಲರೂ ಮಕ್ಕೊಂಡ सुबह उठ के वीडियो बना के अपलोड करेगा. आज फुल रेस्ट. बहुत टायर्ड हुआ है. अंजनाद्री बेट्टा अंजनाद्री हिल्स को चढ़ के और उतर के अच्छा है. छोड़ा बहुत अच्छा. ತಮಿಳ ಯಾವ ಭಾಷೆ ಇದೆ? ಎಲ್ಲ ತಮಿಳ ಹಿಂದಿ ಮರಾಠಿ ಮಿಕ್ಸ್ ಹೊಡಿತೆ. ನನಗೂ ಪಕ್ಕ ಹಿಂದಿ ಬರಂಗಿಲ್ಲ. ಎಲ್ಲಿ ಬಾಂಡೆ ಸಿಗ್ತಾವ? ನಮ್ಮ ಕಡೆ ಸಣ್ಣ ಪಾತ್ರೆ ಐತಿ. ಅದಕ್ಕೆ ದೊಡ್ಡ ಪಾತ್ರೆ ಕೇಳಕ್ಕೆ ಬಂದೇವಿ. ಅನ್ನಾರ ನನ್ನ ಮಕ್ಕ ನೋಡ್ಕೊಂಡು ನಿಂತ ನಾ ಏನೋ ಮಾತಾಡತ್ತೇನೆ ಅಂತ ಹೇಳಿ. ನನಗೆ ದೊಡ್ಡ ಪಾತ್ರೆ ಬೇಕಾಗೈತಿ. ಯಾಕಂದ್ರೆ 9 ಜನ ಆಗಿದ್ದೇವಲ್ಲ. ಈಗ ನಾವು ಬಂದಿದ್ದಿಬ್ರು ಅಂದ್ರೆ 9 ಜನ ಆಗಿದ್ದೀವಿ. ಅದಕ್ಕೆ ದೊಡ್ಡ ಪಾತ್ರೆ ಕೇಳಕ್ಕೆ ಬಂದಿರು ಕೊಡ್ತಾರೆ ನೋಡೋಣ. ಮೇ ಬಿ ಯಾವ್ದ ಪಾತ್ರೆ ಪೂರ್ತಿ ಅಟ್ ರೊಕ್ಕ ಐತೆ. ಅಟ ರೊಕ್ಕ ತಗೊಲಿಲ್ಲ. ಆಮೇಲೆ ಬಾಡಿಗೆ ಮುಡ್ಕೊಂಡ್ರೆ ನೋಡ್ರಿ ಪಾತ್ರೆ ಸಿಗೋದ. पात्रे नहीं मिल रहे इधर. और थोड़ा घुमा तो कहाँ मिलेगा पात्रा. टोटल 9 लोग है. नवग्रह है. वो राइस करने का बड़ा पात्रा नहीं हमारे पास. छोटा है भुवनी. इसलिए घूम रहा है. कहाँ मिलेगा वो. हमारा दोस्त हमको पूछ रहा है कहाँ मिलेगा. अभी इस घर को आया है. इधर अंदर मिलेगा करके बोला. ಇಲ್ಲಿ ಒಳಗಡೆ ಏನು ಸಿಗ್ತದಂತ್ರಿ. ನೋಡೋಣ ಕೊಡ್ತಾರೋ ಇಲ್ಲೋ ಗೊತ್ತಿಲ್ಲ. ನಮ್ಮ
ನಮ್ಮ ಫ್ರೆಂಡ್ಸ್ ಎಲ್ಲ ಮುಂದೆ ಹೊಂಟಾರ ಕೇಳಲೇಬೇಕಂತೇಳಿ. ಫೈನಲಿ ನಮ್ಮ ಹುಡುಗರ ಈ ವಿಷಯದಲ್ಲಿ सक्सेसफुल आदर अभी हमको पात्रे मिल रहा है. कितना बोलता है कुछ मालूम नहीं. ಫುಲ್ ಪಲಾವ್ ಮಾಡಿಬಿಡೋದು 9 ಜನಕ್ಕೆ ಆಗುವಂಗ. ನಾವಿಬ್ಬರೇ ಬಂದಿದ್ದಲ್ಲ, ಅದಕ್ಕಾಗಿ ಸಣ್ಣ ಬಗುನಿ 2 ತಂದಿದ್ದು ನಾವು. ಬಟ್ ಈಗ 9 ಜನ ಆಗಿದ್ದೇವೆ, ನವಗ್ರಹ ಆಗಿದ್ದೀವಿ. ಹಿಂಗಾಗಿ ಪಾತ್ರೆನೂ ಸ್ವಲ್ಪ ದೊಡ್ಡನು ಬೇಕಾಗಿಲ್ಲ. ನೋಡ್ರಿ ನಮ್ಮ ಹುಲಿ ಹೋಳ ಹೆಂಗೆ ಸಂತಿ ಒಯ್ಯಾಕತ್ತಾರಂತೆ. ಹೌದಾ, ನಾವೇನು ಹಂಗೆ ಹೊಂಟಿಲ್ಲ. ನಾವು ಬಗಲಾಗಿ ಹಿಡ್ಕೊಂಡು ಬ್ಯಾಗ್ನಾಗ ಹಾಕೊಂಡು ಫುಲ್ ದೊಡ್ಡ ಬ್ಯಾಗ್ ಐತಿ, ಬ್ಯಾಗ್ ಎಲ್ಲ ಒಯ್ಯಾಕತ್ತೀವಿ. ಯಾಕಪ್ಪ ಅಂತಂದ್ರೆ ನಾವು ಮಾಡಾಕತ್ತೀವಿ ಇವತ್ತು ಫುಲ್ ರೈಸ್. ಏನೇ ಮಾಡ್ತೇವೆ ಅಂತ ಮುಂದೆ ತೋರಿಸ್ತೇವೆ. ಸಂತಿ ಗಿಂತಿ ಎಲ್ಲ ಆಗೈತಿ, ಬಗುನಿ ಸಿಕ್ಕೈತಿ. सब कुछ मिला है, बगुनी मिला है, संती मिला है. इस कैरी बैग में खील में बगुनी, संती, राइस सब कुछ है. वो अभी जाके करता हूँ. करने के बाद देखो कैसा लगाता है. ಮಾಡಿದ ಬಗ್ಗೆ ನೋಡ್ರಿ ಹೆಂಗಾಗಿರ್ತದೆ ಅಂತೇಳಿ. ಏನೇ ಮಾಡ್ತೇವೆ ಅನ್ನೋದು ತೋರಿಸ್ತೀವಿ. ನೋಡ್ರಿ ಹೆಂಗೆ ಮಾಡ್ತೇವೆ ಅಂತ ತೋರಿಸ್ತೀವಿ. ಆಮೇಲೆ ಬೆಳಗ್ಗೆ ಹಂಪಿ ನೋಡೋಣ ನಾವು. ಫುಲ್ ಟಿಫಿನ್ ಒಂದು ಮುಲಿನ ಬಿಡ್ದಂಗೆ ನೋಡೋಣ ಎಲ್ಲ ನೀಟಾಗಿ. ಆದರೂ ಎಲ್ಲೊಂದು ಕಡೆ ಮಿಸ್ ಆಕೈತಿ, ಆದರೂ ಎಲ್ಲರೂ ನೋಡೋಣ. ಎಲ್ಲರೂ ಒಂದು ಪ್ಲೇಸ್ ನಿಮಗೆ ತೋರಿಸೋದು ಮಿಸ್ ಮಾಡಿದ್ದು ಅಂದ್ರೆ ಕಾಮೆಂಟ್ ಹಾಕೋದು ಮಾತ್ರ ಮರಿಬೇಡ್ರಿ. ನೀವೇನು ನೋಡಿರ್ತೀರ ಅನ್ನೋದು ನಮಗೂ ಹೇಳ್ರಿ. ನೆಕ್ಸ್ಟ್ ಟೈಮ್ರ ಬಂದಾಗ ಅದನ್ನು ತೋರ್ಸೋಕೆ ನಾನು ಟ್ರೈ ಮಾಡ್ತೀನಿ. ವಿಜಯನಗರ ಸಾಮ್ರಾಜ್ಯ ಒಳಗೆ ಇವತ್ತು ನಮ್ದು ಐತಿ ಫುಲ್ ಪಾರ್ಟಿ ಪುಲಾವ್. ಇರಲು ಮಗನ ಮಮತೆ ಎಂಬ ಕರುಳ, ತನ್ನ ಜೀವ ಹೋದ್ರು ಮಗ ಬೇಕಂತಳ. ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ, ಎಂತಾದು ತಾಯಿ ಕರುಳ. ಈ ಮುದ್ದೆ ಆದಂಗ ರಾತ್ರಿ 9 ಗಂಟೆ ಆಗೈತೆ ನೋಡ್ರಿ. ಇನ್ನೊಂದ್ಸರಿ ಹಂಪಿ ನಾವು ಎಲ್ಲ ರೈಸ್ ಊಟ ಮಾಡಿ ಕ್ಯಾಶ್ ಈಗ ಅಡಿಗೆ ಆಗೈತಿ ಫುಲ್. ಹೆಂಗಾಗಿತ್ರಿಪ್ಪ ರೈಸ್? ಬೆಂಕಿ. अभी तो राइस खा के जा रहा है और थोड़ा बाकी है राइस में इस बैग में. हम जा रहे हैं अभी सोने को ಮಲಗಲಿಕ್ಕೆ ಹೊಂಟೇವ್ರಿ. ಎಲ್ಲಿಂತ ಗೊತ್ತಿಲ್ಲ, ಒಟ್ಟು ಹೊಂಟೇವ್. 9 ಗಂಟೆ ಆಯ್ತು ನೋಡ್ರಿ ಅಡುಗೆ ಮಾಡಿ ಊಟ ಮಾಡಿ ಬರ್ಬೇಕಾರ. ನೋಡು ನಮ್ಮ ಹಂಪಿ ಒಳಗೆ ಎಲ್ಲಿ ಹಾಲ್ಟ್ ಮಾಡೋಕ್ಕೆ ಜಾಗ ಸಿಗ್ತದೆ ಅಂತೇಳಿ. ಏ ಬರೀ ಅಣ್ಣ ಬೇಡ ಬೇಡ, ಟೈಮ್ ಆಗಿತ್ತು ಭಾಳ. ಸಖತ್ತಾಗಿತ್ತು. ಆಮಿ ಹಾಂ ಅದಾಲ ಹತ್ರ ತುಂಬ ಬರೀ ಅವಾದವ. ಹೌದು, ರೈಸ್ ಭಾರಿ ಐತಣ್ಣ. ಆದ್ರೆ ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲ ಹಾಕಿ ಲಾಸ್ಟಕ್ಕೂ ರೈಸ್ ಮಾಡಿ ಊಟ ಮಾಡಿ ಬಂದೂರಿ ಎಲ್ಲರೂ. ಎಲ್ಲಾರ್ದು ಆಗೈತಿ. ರೈಸ್ ಹೆಂಗಿತ್ತಪ್ಪ? ಇನ್ನೊಮ್ಮೆ रईस चलो इतना अभी तो रईस का यार टाइम तो 9 बजे हुआ है. हाँ सोने का जाने का टाइम, सोने को जा रहा है. ಎಲ್ಲಾದರೂ ಮಲಗಬೇಕಂತ ಹೊಂಟಿವಿ. ಜನ ಮಾತ್ರ ಅಲ್ಲಿ ಇಲ್ಲಿ ಮಲಗಿದ್ದಾರೆ. ಜನ ಮಾತ್ರ ಅಲ್ಲಿ ಇಲ್ಲಿ ಜಾಸ್ತಿ ಐತಿ. ಮಲಗಕ್ಕೆ ವ್ಯವಸ್ಥೆ ಐತಿ, ಇರ್ಬೋದ. ನಾವು ಮಲಗ್ತೀವಿ ಎಲ್ಲಾರು ಒಂದು ಕಡೆ ರೂಮ್ ಹಿಡ್ಕೊಂಡು. ರೂಮ್ ಇಲ್ಲ, ಎಲ್ಲರೂ ಜಾಗ ಹಿಡ್ಕೊಂಡು ಒಳಗೈತಂತ ಅಲ್ಲ ಹೇಳಿದಾರಪ್ಪ. ಹಂಪಿ ಒಳಗೆ ಎಷ್ಟು ವಿಡಿಯೋ ಮಾಡ್ರು ಮನಸ್ಸಿಗೆ ತೃಪ್ತಿನ ಅವತ್ತು. ಯಾಕಂತಂದ್ರೆ ಇಲ್ಲಿ ವಾತಾವರಣಕ್ಕೆ ಅಷ್ಟು ಭಾರಿ ಅನ್ಸಾದೈತಿ. ಏನು ಒನ್ ಆಫ್ ದ ಬೆಸ್ಟ್. ನೈಟ್ ಇದ್ರು ಒಂಥರ ಮಜಾ. ಇಲ್ಲಿ ಮಕ್ಕೋಬೇಕಂತೂ ಅನಿಸೋತೆ. ಜಾಗ ಅಂತ ಸಿಕ್ತು ನಮಗೆ, ಅಲ್ಲೇ ಒಳಗನ ಮಕ್ಕೋಬೋದ. ಅದ್ರ ಏನು ರೀ ಎಷ್ಟು ನೋಡ್ಬೇಕಂತ ಅನ್ಸತ್ತೈತೆ ಅಂದ್ರೆ ಹಂಗೆ ನೋಡೋದು ರಾತ್ರಿ ಆದಂಗೆ ಇನ್ನೂ ಅಡ್ಡಾಡಕ್ಕೆ ಭಾರಿ ಮಜಾ ಬರ್ತೈತಿ. ಇಲ್ಲಿ ಬಂದರೆ ಎಲ್ಲರೂ ವಸ್ತಿ ಬರ್ರಿ, ಇರೋಕ್ಕೆಲ್ಲ ಅನುಕೂಲ ಐತಿ, ಏನು ಪ್ರಾಬ್ಲಮ್ ಇಲ್ಲ. ಊಟದ ಐತಂತ ಅಂದಿರ, ಬಟ್ ಅದ ಡೌಟ್. खाने का नहीं मिलता इधर, थोड़ा डाउट है. लेकिन वस्ती हॉल्ट करने का बहुत अच्छा है. आ जाओ सब लोग कर्नाटक में, हम्पी में आ जाओ और इधर ही रहने का अनुकूल है. वस्ती रहो, मजा ಮಾಡಿರಿ, ಖುಷಿ ಪಡ್ರಿ. ಇಲ್ಲಿಂದ ಎಲ್ಲ ಪ್ಲೇಸ್ಗಳು ನೋಡ್ರಿ. ನಾನು ನಿಮಗೆಲ್ಲ ತೋರಿಸ್ತೀನಿ. ಇನ್ನು ಇವತ್ತು ನೈಟ್ ಅದಕ್ಕಾಗಿ ಉಳಿದಿದ್ದ, ಬೆಳಿಗ್ಗಿಂದ ಎಲ್ಲ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ಬೇಕಂತೇಳಿ. ಇರ್ರಿ ನೋಡ್ರಿ, देखो सब लोग आगे दिखाता हूँ सब. ನೈಟ್ ಟೈಮ್ ಒಂದು ಸಾರಿ ಹಂಪಿ ನೋಡಿಬಿಡ್ರಿ. ಒಳಗೆ ಇಲ್ಲಿ ಒಳಗೆ ಬೇಕಾದಲ್ಲಿ ಮಲಗ್ಬೋದಾ. ಕहाँ भी सोया तो कोई चलेगा. हम्पी का अंदर विरूपाक्षी टेम्पल, कहाँ भी सोएगा भी चलेगा. देखो सब लोग सोया है, लेकिन क्या है
ಗಂಧ ಮತ್ತು ಕರ್ನಾಗ ಗಲೀಜು ಮಾಡುವಂಗಿಲ್ಲ ರೀ ಯಾರು. ಟೆಂಟ್ ಹಾಕಿದಾರ, ನಾವು ಇಲ್ಲೇ ಒಂದು ಟೆಂಟ್ ಹಾಕ್ತೇವೆ. ಈಗ ಮಲಗ್ಬೋದು, ಮಲಗಕ್ಕೆ ಅನುಕೂಲ ಐತಿ. ವಾವ್, ಈ ಥರ ವ್ಯೂ ತೊಗೊಳಕ್ಕೆ ಒಂಥರ ಮಜಾ ರೀ. ಹಿಂಗೆ ಇರ್ಬೇಕು ನೋಡ್ರಿ. ನಮ್ಮ ಹುಲಿಗಳು ಹೆಂಗೆ ಮುಲಿಗಿದಾವೆ. ಹಾಯ್ 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 ದರ್ಶನರ ಫ್ರೆಂಡ್ಸ್. ನಾವು ಮತ್ತು ಹಾವೇರಿ ಹುಡುಗರೆಲ್ಲ ಕುಡಿದೀವಿ. ಇವತ್ತು ನಾವು ನೈಟ್, ಇವತ್ತಪ್ಪ 20 ತಾರೀಕು ನೈಟ್ ಅಡುಗೆ ಮಾಡ್ಬೇಕಾದ್ರೆ ಒಂದು ಮಸ್ತ್ ಕಾಮಿಡಿ ಆಗೈತಿ. ಎಷ್ಟು ಕಾಮಿಡಿ ಆಗೈತೆ ಅಂತಂದ್ರೆ ಆ ವಿಡಿಯೋ ನೀವು ಪೂರ್ತಿ ನೋಡಿ ಬರ್ಬೇಕು. ಅಂದ್ರೆ ನಿಮ್ಗೆ ಏನು ಅನ್ನೋದು ಗೊತ್ತಾಗೈತಿ. ಒಂದು 2-3 ಸಾಂಗ್ ಹಾಡಿದ್ದೇವೆ. ಜಸ್ಟ್ ಅಲ್ಲಿ ಹೋಗಿ ನೋಡಿರಿ, ಇಷ್ಟು ಭಾರಿ ಮಜಾ ಆಗೈತಲ್ಲ. ಅದನ್ನು ವಿಡಿಯೋ ನಾವು ಸುಮ್ಮನೆ ಮಾಡಿದ್ವು, ಬಟ್ ಅಲ್ಲಿ ನಮಗೆ ಈಗ ನೋಡುವಾಗ ಅನಿಸ್ತಾ ಎಷ್ಟು ಕಾಮಿಡಿ ಆಗೈತೆ ಅಂತಂದ್ರೆ ನೀವು ನಗಬೇಕಂತ ಆ ವಿಡಿಯೋ ಅಪ್ಲೋಡ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಹಾಗಾಗಿ ಆ ವಿಡಿಯೋ ಅಷ್ಟು ನಾಳೆ ಬೆಳಿಗ್ಗೆ, ಸೊ ಅಂದರೆ 21 ತಾರೀಕಿಗೆ ಅಪ್ಲೋಡ್ ಮಾಡಕತ್ತೀನಿ. ನೋಡಿರಿ, ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಕಾಮೆಂಟ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಸಾಂಗಿಗೆ ಅನ್ನ ಹುತ್ತ ಏನಪ್ಪ ಎಂಟರ್ಟೈನ್ಮೆಂಟ್ ಕೊಟ್ಟಾನ, ಪ್ರತಿಯೊಂದೊಂದು ವರ್ಡಿಗೂ ಒಂದೊಂದು ಎಂಟರ್ಟೈನ್ಮೆಂಟ್ ಕೊಟ್ಟಾನ. ನೋಡಿರಿ, ಮಿಸ್ ಮಾಡೋಕೆ ಹೋಗ್ಬೇಡ್ರಿ. ಆ ವಿಡಿಯೋ ಏನು ನೀವು ನೋಡಕತ್ತಿರಲ್ಲ, ಇದು ವಿಡಿಯೋದಾಗ ಐತಿ. ನೆಕ್ಸ್ಟ್ ಆ ಹುಡುಗಂದ ಸಾಂಗ್ ಪ್ಲೇ ಆಕೈತಿ, ನೋಡಿ ಮಜಾ ಮಾಡಿರಿ. ಅವನಕ್ಕೇವ್ರಿ ನೋಡಿರಿ ವಿಡಿಯೋ ಹೆಂಗೈತಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ. ಹಾವೇರಿ ಹುಡುಗರು ಹೆಂಗೆ ಅದಾರ ನೋಡಿರಿ. ನೋಡಿರಿ ವಿಡಿಯೋ ಪ್ಲೇ ಆಕೈತಿ ಅದ. ಸಾಂಗ ಕೇಳ್ರಿ, ಮಜಾ ಮಾಡಿರಿ. ಸಾಂಗ ಕೇಳಿ ಮುನ್ಸಿಪೇಟೆ ಬಾಡ ನಕ್ಲಿ ಬಾಡ ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ, ಗೊತ್ತಿಲ್ಲ. ಶುಭ ಕೋರಿ ಆಡೋಣ ಬಾಕೋಗಿಲೆ. ಮಾಂಗಲ್ಯದಿಂದ ನಂಟಾದರು, ನೀವು ಕಟ್ಬೇಕಂದ್ರೆ ಮಾಂಗಲ್ಯದಿಂದ ನಂಟಾದರು, ಇವ್ರು ಕಟ್ಟಾರ ಸೇರ ಮದುವೆನೆ ಸುಖವೆಂದರು. ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಕೋಗಿಲೆ, ಶುಭ ಕೋರಿ ಆಡೋಣ ಬಾಕೋಗಿಲೆ. ಗಳಿಗೆಯ ಕೂಡಿಸಿ ತೆಂಗು ಬಾಳೆ ಚಪ್ಪರವ ಹಾಕಿಸಿ, ನೂರಾರು ಮನೆಗೋಗಿ ಶುಭ ಕಾರ್ಯಕ್ಕೆ ಕರೆದಾಗಲೇ ಸರಿಗಮ ಪದನಿಸ ಊದಿಸಿ, ತರ ತರ ಅಡುಗೆಯ ಮಾಡಿಸಿ, ಮಾಂಗಲ್ಯದಾಗ ಗಟ್ಟಿ ಮೇಳ ಬಡಿದಾಗ ಅಕ್ಷತೆಯಲ್ಲೇ ಮದುವೆ. ಅಕ್ಕಿ ಕೊಟ್ಟರೆ ಅನ್ನ ಮಾಡ್ತಿದ್ವಿ ಇನ್ನೊಂದು ಸ್ವಲ್ಪ ನಾವು. ನನಗೆ ತೋಚದೆ ಹೇಳಮ್ಮ ಏನೆಂದು ಮನಸ್ಸು ಸಾಕಿಗೆ ಅರಸಿನಬೇಕಂತೆ ತಾಯಿಗೆ. ಹೇಳಿದ್ದು ಸತ್ಯ, ಹೇಳಿದ್ದು ಸತ್ಯ, ಸುಳ್ಳ್ಯಾವುದೇ ಕೋಗಿಲೆ. ಗೊತ್ತಿಲ್ಲ, ನಮಗೂ ಗೊತ್ತಿಲ್ಲ. ಮಾಂಗಲ್ಯದಿಂದ ನಂಟಾದರು, ಮಾಂಗಲ್ಯದಿಂದ ನಂಟಾದರು, ಮನಸೇರ ಮದುವೆನೆ ಸುಖವೆಂದರು. ನಮ್ಮೂರ ಯುವರಾಣಿ ಕಲ್ಯಾಣವಂತೆ ವರನಾರು ಗೊತ್ತೇನೆ ಓ ಕೋಗಿಲೆ, ಶುಭ ಕೋರಿ ಆಡೋಣ ಬಾಕೋಗಿಲೆ. ಹೊಡಿ ಕೌಸ್ಗ ಬಂತೆ ಹಾವೇರಿ ಜಿಲ್ಲಾ ಸೋನೂರು ತಾಲೂಕೆ ಮಾಡಿದ ಸರಿ ತಪ್ಪು ಕಲಿಸದೆ ದೂಡಿದ, ಸಿರಿಯಾಳು ಮನೆಯಲ್ಲಿ ಮನೆಯಾಳು ನಾನಿಲ್ಲಿ, ನನ್ನ ಅಡಿಗೆ ಬೆಲೆ. ಎದಕ್ಕೆ ಆಡ್ಬೇಕು, ಕುಂದಿರ್ಬೇಕು, ಒಂದು ಬೆಳೆ ಇಲ್ಲ ಅಂದ್ರ
ಮನೆಯಲ್ಲಿ ಬಡತನ ಗೀಚಿದ ಅದಕ್ಕೆ ಬಂದಿಷ್ಟು ಬುದ್ಧಿ ಮೇಲೆ ಕಪ್ಪು ಮಸಿ ರಾಚಿದ ನೋಡಪ್ಪ ಎಲೆ ಹಾಕಿ ತೆಗೆಯೋರು ಹಸು ಎಮ್ಮೆ ಮೇಸು ಸೋಪಾನ ಕೇಸರಿ ಖರೆ ವಾ ನಮ್ಮ ಯುವ ಬಂದಿದ್ದಾರೆ ಬಾವಿ ನೋಡಿದೆ ಹಗಲಲ್ಲಿ ಹಾರೆಂದರೆ ಹಾರಿದೆ ಏನ್ ನೋಡಿದ್ರಿ ಆ ರಾತ್ರಿ ಗಂಟೆಂದರೆ ಹಾಕಿದೆ ಈ ರಾತ್ರಿ ಹಾಡೆಂದರೆ ಹಾಡಿದೆ ಕೈಗೊಂಬೆ ನಾನು ಯಾವ ಇವೆಲ್ಲ ಬಿಡ್ತಾವೆ ಬಿಡೋದಿಲ್ಲ ಅಂತವೆ. ಕುಣಿಸೋರು ನೀನು ನಾ ಯಾರಿಗೆ ಹೇಳಲಿ ನಂಗೆ ಮಾಂಗಲ್ಯದಿಂದ ನಂಟಾದರು ಮಾಂಗಲ್ಯದಿಂದ ನಂಟಾದರು ಮನಸೇರೋ ಮದುವೆನೆ ಸುಖವೆಂದರು ನಮ್ಮೂರ ಯುವರಾಣಿ ಕಲ್ಯಾಣವಂತೆ ಕೋಗಿಲೆ ನಮ್ ಶಂಕ್ರ ಶುಭ ಕೋರಿ ಆಡೋ ನಮ್ಮ ಕೋಗಿಲೆ ಬರ್ರಿ ಹೋಗ್ಬರ್ರಿ ಇಲ್ಲಿ ಬರ್ರಿ ಹೋಗ್ಬರ್ರಿ ಹೆಂಗಾಗ್ಯದ ಗಾಯ್ಸ್ ಪುಲಾವ್ ಮಗ ಇದ್ದಂಗ ಐತಿಪ್ಪ ಕರೆಕ್ಟ್ ಬ್ಯಾಂಕಿ ಬಾಬಳ ಮಗ ಇದ್ದಂಗ ಏ ಮಕ ಇದು ತಿಂದವ್ರೆ ನಾಳೆ ಮಟ್ಟ ಪೈಕನ್ ಬಿಟ್ಟು ಹೊರಗೆ ಬರಲ್ಲ ನಾನ ಹೇಳ್ತೀನಿ ತಿಂದವ್ರೆ ಅದು ದಯವಿಟ್ಟು ಪಾರ್ಸಲ್ ಬೇಕಾದ್ರೆ ಕೇಳಿ ಕೊಡ್ತೀವಿ ನಾವು ಕಳಿಸ್ತೀವಿ ಅಂತ ನೀವು ಪಾರ್ಸಲ್ ಕಳಿಸ್ತೀರಲ್ಲ ಏಟಿಂಗ್ ಕಟ್ ಹಾ ಏಟಿಂಗ್ ಕಟ್ ಎಡಿಟಿಂಗ್ದಾಗ ಐತಿ ಅವ್ರು ಕಟ್ ಮಾಡಿದ್ರೆ ನೀವು ಸೇರಿಸ್ಬಿಡಿ ಇದನ್ನ ಹಾಕೋದಷ್ಟ ಅದ ನೀರ್ ಬಾಳತ್ತು ನೀರ್ ಬಾಳತ್ತನದ ನೋಡ್ರಿ ಫ್ರೆಂಡ್ಸ್ ನಮ್ಮ ಹುಡುಗರ ಸುಮ್ಮ ಮಲ್ಕೋದ್ ಬಿಟ್ಟು ಶೇನಿ ಕಿತಾಪತಿ ಮಾಡತ್ತಾರೆ ಬೆಳಗ್ಗೆ ಹೊರದೈತಿ ಅಂತೇಳಿ ಅಲ್ಲಿ ಒಳಗಿಂದ ಹೊರಗೆ ಹಾಕಿ ಅಲ್ಲಿ 5 ಗಂಟೆಗೆ ಖಾಲಿ ಮಾಡ್ಬೇಕಂತ ನೀರು ರಾತ್ರಿನೇ ಹೇಳಿದ್ರ ಖಾಲಿ ಮಾಡಿ ಇಲ್ಲಿ ಬಂದು ಸ್ವಲ್ಪ ರೆಸ್ಟ್ ಮಾಡ್ಬೇಕಂದ್ರ ಭಕ್ತಿ ಹೆಚ್ಚಾಗ್ಬಿಟ್ಟಿತ್ತು ನಮ್ಮ ಹುಡುಗರಿಗೆ ಪಾಪ ಕಡೆ ಎಲ್ಲ ಹೆಣ್ಮಕ್ಳು ಮಕ್ಕೊಂದಾರ ಅವ್ರಿಗೆ ಮೊದಲು ತೊಂದ್ರೆ ಕೊಡತ್ತಾರ ಹಾಡ್ಕೊಂತ ಪಾಪ ಎದ್ದು ಕುಂತ್ರ ಅವ್ರು ದೇವ್ರ ಸಂಗದಪ್ಪ ದಂಡ್ಯಾಗ ತಿಂಡಿ ರೂಪಾಯಿ ಆಡಾತ ನಮ್ಮಣ್ಣ ನೀಡಂದು ಎಂದು ಕೇಳನೆ ನಾನು ರಾಘವೇಂದ್ರ ನೀಡೆಂದು ಎಂದು ಕೇಳನು ನಾನು ರಾಘವೇಂದ್ರ ಮುನ್ನ ಮಾಡಿದ ಪಾಪ ಯಾರ ತಾತನ ಗಂಟು ನೀನು ಹೇಳು ರಾಘವೇಂದ್ರ ಎಲ್ಲಿದ್ದರೇನು ನಾ ಹೇಗಿದ್ದರೇನು ನಾ ರಾಘವೇಂದ್ರ ನಿನ್ನಲ್ಲಿ ಶರಣಾಗಿ ನಿನ್ನಲ್ಲಿ ಉಸಿರಾಗಿ ಬಾಳಿದರೆ ಸಾಕು ರಾಘವೇಂದ್ರ. ನಮಸ್ಕಾರ ರೀ ದೇವ್ರು, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅನ್ಕೊಂಡೇನಿ. ಹಂಗೋ ಹಿಂಗೋ ಟಂಪಿ ಒಳಗೆ ಬೆಳಕಾಗ್ತಿ ಆತು. ನೀನೇ ನೋಡಿರಲ್ಲ ಏನೇನು ಮಜಾ ಮಾಡಿದ್ವು ಅಂತೇಳಿ. ಇವತ್ತು ಫುಲ್ ಆ್ಯಂಡ್ ಫುಲ್ ಎಲ್ಲ ವಿಜಯನಗರ ಸಾಮ್ರಾಜ್ಯ ಹೆಂಗೈತಿ ನೋಡೋಣ ಬರ್ರಿ. ಬ್ಯಾಕ್ ಸೈಡ್ ನೋಡತ್ತಿರಲ್ಲ ವಿರೂಪಾಕ್ಷ ಮಂದಿರ. ಈಗ ನಾವು ಹೊಂಟೇವಿ ಮತ್ತು ಇಲ್ಲೇ ಭಾಳ ಅದಾವ. ಇಲ್ಲಿ ಇದಂಥ ಪ್ಲೇಸ್ ಹೇಳಕ್ಕೆ ಬರೋಂಗಿಲ್ಲ. ಆಲ್ಮೋಸ್ಟ್ ಎಲ್ಲ ಹಂಪಿ ವಿರೂಪಾಕ್ಷ ಮಂದಿರಕ್ಕೆ ಹೊಂಟೇವಿ. ನೋಡೋಣ ಬರ್ರಿ ಹಾಗೆ ಕ್ಯಾ ಹೈ. ನೋಡ್ರಿ ಫಾರಿನರ್ಸು ಬಂದಾರ. इधर बहुत लोग फॉरेनर्स आता है जाता है. हम्पी देखने का बहुत लोग आता है. हाँ आते हैं. ನೋಡ್ರಿ ಎಲ್ಲ ಕಲ್ಲಿನೊಳಗೆ ಕಟ್ಟಿದ್ದ ಏನು ಇದೇ ಇಲ್ಲ ಇದಕ್ಕೆ ಸಪೋರ್ಟೆಡ್. ವಿರೂಪಾಕ್ಷ ಟೆಂಪಲಿಂದ ಸ್ವಲ್ಪ ದೂರ ಈ ಕಡೆ. ಒಳಗೆ ಏನೈತೆ ಬಾ ನಾ ಒಳಗೆ ತಗೊಂಡ ನಡಿ ಹೋಗೋಣ ನಾವು ಒಳಗೆ. ದೇಖಿ ಕೈಸಾ ಹೈ. ಓ ಗಣಪತಿ ಟೆಂಪಲ್. ಇಲ್ಲಿ ಗಣಪತಿ ಟೆಂಪಲ್ है. यही देखिए गणपति. ಮೊನ್ನೆ ಬಂದಾಗ ಸಿಕ್ಕಾಪಟ್ಟಿ ಹುಡುಕಾಡಿದ್ದು ಇಲ್ಲೇ ಅದ ಗಣಪ. ಬಾಬಾ ಬಾಬಾ ಏನು ದೊಡ್ಡ ಗಣಪ ರೀ. ಒಂದೇ ಕಲ್ಯಾಗದು. ಈ ಗಣಪತಿ ನೀಟಾಗಿ ನೋಡ್ಬೋದು. ಸೊಂಡಿ ಮತ್ತು ಹೊಟ್ಟಿ ಭಾಗ ಕಟ್ಟಾಗಿದ್ದೈತಿ. ಯಾಕಪ್ಪ ಅಂತಂದ್ರೆ ಮುಂಚೆ ಯುದ್ಧ ಮಾಡಿದಾಗ ಈ ಗಣಪತಿ ಹೊಟ್ಟಿ ನೋಡ್ರಿ ಅಂತ ಇನ್ನೂ ದೊಡ್ಡದಿತ್ತಲ್ಲ. ಈ ಗಣಪತಿ ಹೊಟ್ಟಿ ಒಳಗೆ ಬಂಗಾರದ ಮುಚ್ಚಿಟ್ಟಾರನ್ನೋ ಒಂದು ಡೌಟ್ ಬಂದ ಕಾರಣಕ್ಕಾಗಿ ಹೊಟ್ಟಿ ಕಟ್ ಮಾಡಿ ನೋಡಿದಾರಂತ.
ಅಂದ್ರೆ ಇಲ್ಲಿನವ್ರ ಹೇಳ್ತಾರ ಗೋರ್ಮೆಂಟ್ ಆ ಹೊಟ್ಟಿ ಒಳಗೆ ಏನೋ ಬಂಗಾರ ಇಟ್ಟಿರ್ಬೋದಾ ಪೈಲ ರಾಜ್ಯವರು ಅಂತೇಳಿ ಕಟ್ ಮಾಡಿ ನೋಡಿದಾರ ಕಲ್ಲು ಐತನ ಬಿಟ್ಟು ಹೋಗಿದಾರ. 500 ವರ್ಷದ ಹಳೆ ಗಣಪತಿ ಅಂತ ನೋಡ್ರಿ ಇದು. 500 ಓಲ್ಡ್ ಗಣಪತಿ ಓಲ್ಡ್ ಗಣಪತಿ ಇಲ್ಲಿ ಕಟ್ ಮಾಡಿ ಸಿಗ್ತೈತಿ. ಇವಾಗ ನೀವು ನೋಡ್ರಲ್ಲ ಗಣಪತಿ ಬಗ್ಗೆ ಎರಡು ಮಾತನಾಗ ಹೇಳ್ಬೇಕಂದ್ರೆ 500 ವರ್ಷಗಳ ಹಿಂದಿನ ಗಣಪತಿ ಅದ. ಒಂದು ಕಲ್ಲು ಕತ್ತಿದ್ದ ಅದನ್ನು ಒಳಗೆ ಹೆಂಗೆ ಓದಾರ ಅನ್ನೋದು ನಂಬಕ್ಕಾಗಲ್ಲ. ಅಷ್ಟು ಬಾಗಲಿಂದ ಓದಿರ್ಬೋದ ಇನ್ನು ಮುಂಚೆ ಅಲ್ಲೇ ಇತ್ತ ಕೆತ್ತಿದಾರೋ ಅದು ಗೊತ್ತಿಲ್ಲ. ಆದ್ರೆ ಒಂದ ಕಲ್ಲು ಒಳಗಾಗೈತಿ. ಹೊಟ್ಟಿ ಭಾಳ ದೊಡ್ಡದಿತ್ತಂತ್ರಿ ಅದು ಗಣಪತಿದ. ಅದನ್ನ ಗೌರ್ಮೆಂಟಿಗೆ ಬಂದ ಬಳಿಕ ಇಷ್ಟು ದೊಡ್ಡ ಹೊಟ್ಟಿ ಇತ್ತಂತಂದ್ರೆ ಇಲ್ಲಿ ಜನ ಏನಾರ ಅಂದ್ರೆ ಮುಂಚೆ ಚಾಲುಕ್ಯ ರಾಜ್ಯರು ಆಡಳಿತದಾಗ ಇಲ್ಲಿ ಏನಾರ ಹೊಟ್ಟಿ ಒಳಗೆ ಬಂಗಾರ ಇಟ್ಟಿರ್ಬೋದು, ಬಂಗಾರ ಬೆಳ್ಳಿ ಏನಾರು ಇರ್ಬೋದು ಅಂತ ಹೊಟ್ಟಿ ಕಟ್ ಮಾಡಿ ನೋಡಿದಾರೆ ಅಂತ. ಅದ್ರೊಳಗೆ ಏನು ಸಿಕ್ಕಿಲ್ಲ ನಾನು ಸುಮ್ ಬಿಟ್ಟಾರ. ಹಂಪಿ ಅಡ್ಡಾಡ್ಬೇಕಂದ್ರೆ ಮಿನಿಮಮ್ 2 days ಬೇಕೇ ಬೇಕು. 2 ದಿನ ಇರಲೇಬೇಕು ಇಲ್ಲಿ. ಒಂದಿಂದ ನೋಡ್ತೇನಂದ್ರೆ ಆಗಲ್ರಿ ಯಾರಿಗೂ, ಯಾಕಂದ್ರೆ ಭಾಳ ಐತಿ ಹಂಪಿ ನೋಡುವಂಥದ್ದು. ಹಂಪಿ देखने का बहुत है. 3000 ಮಂಟಪ ಅದಾವಿಲ್ರಿ ಟೋಟಲ್. 3,500 मंदिर है. वो एक दिन में देखने का नहीं होएगा. सब कल का ही मंदिर है. वहाँ देखो, वहाँ भी है, दिखाओ. उसको बोलते हैं ಸಾಸಿವೆ ಗಣಪತಿ ಅಂತ ಹೇಳ್ತಾರ್ರಿ. ಹಿಂಗ ನೋಡ್ರಿ ಪ್ರತಿಯೊಂದ್ ಕಡೆ ಗುಡಿ ನೋಡಬಹುದು ನೀವು. सब कड़े पत्थर का मंदिर है. टोटल 3,500 3,000 ಮಂಟಪ. ನೋಡ್ರಿ ಎಷ್ಟು ಗುಡಿ ಅದಾವ ಅಂತಂದ್ರೆ. ಇಷ್ಟು ಗುಡಿಗಳು ಯಾಕದಪ್ಪ ಅಂತಂದ್ರೆ ಇಲ್ಲಿ ಎಲ್ಲ ಪೈಲ ಗುಡಿಗಳು ನೋಡ್ರಿ, ಆಮೇಲೆ ಹೇಳ್ತೀನಿ. और थोड़ा विषय है इस मंदिर का. टोटल 3,000 3,000 ಸರಿನಾ? ಇಲ್ಲಿ ಏನೈತಿ ನೋಡೋಣ. ಅಲ್ಲೇನ್ ವೈಟ್ ಕಾಣತೈತ್ರಲ್ಲ ಅದ ಅಂಜನಾದ್ರಿ ಬೆಟ್ಟ. ನಿನ್ನೆ ಅಂಜನಾದ್ರಿಯಿಂದ ಹಂಪಿ ನೋಡಿದ್ವಿ, ಇವತ್ತು ಹಂಪಿಯಿಂದ ಅಂಜನಾದ್ರಿ. वही है अंजनाद्री ಬೆಟ್ಟ. हम्पी से देखने के मिलता है. ನೋಡ್ರಿ ಹಂಪಿ ಎಷ್ಟು ಟೆಂಪಲ್ ಅದಾವ, ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ. ಹಾ ನಡೀರಪ್ಪ ಮುಂದೆ ಹೋಗೋಣ, ನಡ್ರಿ. ಆಂಜನೇಯ ಟೆಂಪಲ್. ಇಲ್ಲಿ ಇಷ್ಟು ಟೆಂಪಲ್ ಯಾಕದಾವ ಅಂತ ನೀವು ಅನ್ಕೋಬಹುದಾ? ಇಲ್ಲಿ ಒಂದೇದ್ದು ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ ವಿಜಯನಗರ ರಾಜ್ಯ, ಇದು ವಿಜಯನಗರ ಸಾಮ್ರಾಜ್ಯ. ಆಮೇಲೆ ವಿಜಾಪುರ ಸುಲ್ತಾನ, ಆ ವಿಜಾಪುರ ಸುಲ್ತಾನ ಇಲ್ಲಿ ದಾಳಿ ಮಾಡಿ ಇಲ್ಲಿ ಯುದ್ಧ ಗೆದ್ದ ಬಳಿಕ ಇಲ್ಲಿರುವಂತ ಪ್ರತಿಯೊಂದು ದೇವಸ್ಥಾನ ಏನಿಲ್ಲ ಅಂದ್ರೆ ಸರಿ ಸುಮಾರು 3,000 ಮಂದಿರ ದೇವಸ್ಥಾನ ಇದ್ದು ಅವನ್ನೆಲ್ಲ ಮೂರ್ತಿ ತಳಕ ಅಂದ್ರೆ ನಾವು ಮುಂಚೆ ಏನ್ ಮಾಡ್ತೀವಿ, ಈಗಲೂ ನಾವು ಏನ್ ಮಾಡ್ತೀವಿ, ಮನಿ ಕಟ್ಟಬೇಕಾದ್ರೆ ತಳಕ ಪಾಯ ತಳಕ ಅದ ಪಂಚಲೋಹ ಅಂತ ಹಾಕ್ತಿವಿ. ಇವ್ರು ಪೈಲ ರಾಜ ಅಂತಂದ್ರೆ ಇವ್ರ ಹತ್ರ ಆಸ್ತಿ ಇದು ಬಂಗಾರ ವಜ್ರ ವೈಡೂರ್ಯ ಭಾಳ ಇತ್ತಲ್ಲ. ಹಿಂಗಾಗಿ ಇವರೆಲ್ಲ ಪಾಯ ತಳಕ ಬಂಗಾರ ವಜ್ರ ಈ ತರ ಹಾಕ್ತಾರ ಅನ್ನೋದ ನಂಬಿಕೆ ಐತೆನ, ಅದು ಇತಿಹಾಸದಾಗ ಐತೆನ ಲಿಖಿತವಾಗಿ. ಹಂಗ ಇವರೆಲ್ಲ ಹಾಕಿದಾರ. ದೇವ್ರ ಸ್ಥಾಪನೆ ಮಾಡ್ಬೇಕಾದ್ರು ದೇವ್ರ ಬುಡಕ್ಕೆ ಇಡ್ತಾರ ಬೆಳ್ಳಿ ಬಂಗಾರ ವಜ್ರ ಅಂತೇಳಿ. ಆ ಸುಲ್ತಾನ್ ಯಾರ ಬಿಜಾಪುರ ಸುಲ್ತಾನ ಬಂದ ಇಲ್ಲಿ ದಾಳಿ ಮಾಡಿದಾಗ ಮೂರ್ತಿಗಳು ಎಲ್ಲಾ ಕಿತ್ತಾಕಿ ನೋಡಿ ಇದ್ದಷ್ಟೆಲ್ಲ ಬಂಗಾರ ದೋಚ್ಕೊಂಡ್ ಹೋಗಿ ಅವಾಗೇನು ಮೂರ್ತಿಗಳು ಏನ್ ಕಿತ್ತಾಕಿ ಇವ್ರ ಧ್ವಂಸ ಮಾಡಿದಾರಲ್ಲ. ಹಿಂಗಾಗಿ ಇಲ್ಲಿ ಬರೀ ಎಲ್ಲಾ ಖಾಲಿ ದೇವಸ್ಥಾನಗಳು ಅಷ್ಟ ಅದಾವ, ಅಲ್ಲಿ ಒಳಗಡೆ ಮೂರ್ತಿದು ಏನಿಲ್ಲ. ಹಿಂಗಾಗಿ ನಮ್ಮ ಇದು ಇನ್ನೊಂದ್ ಏನೈತಪ್ಪ ಅಂತಂದ್ರ ಓಪನ್ ಪ್ಲೇಸ್ ನಾಗ 3,000 ಮ್ಯೂಸಿಯಂ ತರಾನೇ ಇದು ಒಂದ ಹಂಪಿ ಅಂತಂದ್ರ. ಓಪನ್ ಪ್ಲೇಸ್ ನಾಗ ಇರೋದಂದ್ರೆ ಇದು ಒಂದ ನಮ್ಮ ಆಲ್ ಓವರ್ ಇಂಡಿಯಾದಾಗ ಹಂಪಿನ.
ಇಡೀ ಇಂಡಿಯಾ ಅಷ್ಟು ಅನ್ನೋಕ್ಕಿಂತ ಇಡೀ ವಿಶ್ವ ಒಳಗೆ ಅಂತಂದ್ರೆ ಏನು ಅಡ್ಡಿ ಇಲ್ಲ. ಯಾಕಂದ್ರೆ ಹಿಂಗೆ ಓಪನ್ ಪ್ಲೇಸ್ ಒಳಗೆ ಎಲ್ಲೂ ಸಿಗಂಗಿಲ್ಲ ಮಂದಿಗಳು. ಇಷ್ಟ 3,000 3,500 ಗಂಟೆ ನೋಡಾಕ. ಆದ್ರೆ ಇಲ್ಲಿ ಇನ್ನೊಂದು ಏನಾಗೈತಪ್ಪ ಅಂತಂದ್ರೆ ಬೇರೆ ಪ್ಲೇಸ್ಗಳೆಲ್ಲ ಮತ್ತೆ ಅಂದ್ರೆ ಏನು ಕಟ್ಟಡ ಆಗಿದಾವ, ಮತ್ತೆ ಮರಿವು ಕಟ್ಟಡ ಮಾಡಿದಾರ. ಆದ್ರೆ ಇಲ್ಲಿ ಹಂಪಿ ಒಳಗ ಮರು ಕಟ್ಟಡ ಮಾಡಾಕ ಆಗ್ಲಿಲ್ಲ. ಯಾಕಂದ್ರೆ ಇದ್ದಿದ್ದ ಬಂಗಾರ ಎಲ್ಲ ತಗೊಂಡ ಹೋಗಿಬಿಟ್ಟಾರ. ಯಾರ ಬಿಜಾಪುರ ಸುಲ್ತಾನ್ರ ನಮ್ಮ ವಿಜಯನಗರ ಸಾಮ್ರಾಜ್ಯನ ಧ್ವಂಸ ಮಾಡಿ ಹಾಳು ಮಾಡಿ ಹೋಗ್ಬಿಟ್ಟಾರ. ಹಿಂಗಾಗಿ ಇನ್ನೂವರೆಗೂ ಹಂಗನೇ ಐತಿ. ಇಲ್ಲಿ ಭಾಳ ಬಂಗಾರ ಓದ್ದಾರ. ಹಿಂಗಾಗಿ ದೇವಸ್ಥಾನ ಬರೀ ಎಲ್ಲ ಖಾಲಿ ಅದಾವ. ಇಲ್ಲಿ ಎಲ್ಲ ಯಾವ ದೇವ್ರದ್ದು ಇಲ್ಲ, ಎಲ್ಲ ಕಿತ್ತಾಕಿ ನೋಡಿದಾರ. ನೋಡಿ ತೋರ್ಸಿನ ನಿಮಗ್ ಗಣಪತಿ ಹೊಟ್ಟಿ ಮೊದಲ ಕಡ್ದಾರ. ದೊಡ್ಡ ಗಣಪತಿ ಹೊಟ್ಟಿ ಈಗ ನೀವು ನೋಡಕತ್ತಿರಲ್ಲ, ಗಣಪತಿ ಹೊಟ್ಟಿ ಮೊದಲ ಕಡ್ದಾರ. ಯಾಕಂದ್ರ ಒಳಗುನು ಬಂಗಾರ ಇಟ್ಟಿರ್ಬೋದು ಅನ್ನೋ ಸಂಬಂಧ ಭಾಳ ಬಂಗಾರ ಓದ್ದಾರ್ರಿ. ನಮ್ದು ಎಲ್ಲಾ ಮನುಷ್ಯಗೆ ಭಾಳ ನೋಕೈತಿ. ಎಲ್ಲಾ ಬಂಗಾರ ಇದ್ದೀರ. ನಾನು ಸ್ವಲ್ಪ ಎಲ್ಲರೂ ಕಿವ್ಯಾಗ ಹಾಕೋತೀನಿ. ಈ ಕಡೆ ನೋಡ್ರಿ ಒಂದು ಬಂಗಾರ ಕಿವ್ಯಾನ ಐತಿ, ಒಂದ್ ಕಡೆ ಇದು ಬ್ಯಾಂಡಾಕ್ಸ್ ಹಾಕೊಂಡೇನಿ. ಅವಾಗಿಂದೆಲ್ಲ ಅವಾಗಿಂದ ಬಂಗಾರ ಇದ್ದೀರ ಸ್ವಲ್ಪ ನಮಗೂ ಏನಾರ ಹಾಕಿತ್ತ ಕೈಯಾಗ. ನೋಡಿ ಬೆಳ್ಳಿ ಹಾಕೊಂಡೇವಿ, ಏನ್ ಮಾಡುದ ಇರ್ಲಿ ಸಮಾಧಾನ ಮಾಡೋನು. ಯಾಕಂದ್ರೆ ಇವತ್ತರ ನೋಡಕ್ ಬಂದೇವ್ ಹಂಪಿ. ಬಂಗಾರ ಓದ್ದಾರ ಒಯ್ವರಕ. ನಮ್ಮದರ ಹಂಪಿ ಅಂತ ಐತಲ್ಲ, ಇದ ನಮಗ್ ಬಂಗಾರ. ಇದಟ್ರ ಖುಷಿ ಪಡೋಣ. ಕಲ್ಲರ್ ಬಿಟ್ಟಾರಲ್ರಿ, ಕಲ್ಲ ನಮಗ್ ಬಂಗಾರ ಸಾಕು. ಇನ್ನೇನ್ ಬೇಕು ನಮಗ? ನೋಡ್ರಿ ಕಲ್ಲುಗಳು ನೋಡ್ರಿ ನಾವು ಹೊಟ್ಟಿ ತುಂಬತೈತಿ. ಬಂಗಾರ ನೋಡ್ರಿ ಹೊಟ್ಟಿ ತುಂಬುದೈತಿ. ಬೇಡ ನಮಗ್ ಬಂಗಾರ. ಬಂಗಾರ ಹೆಣ್ಮಕ್ಳಿಗೆ ಬಿಟ್ಕೊಟ್ಟೇವ್ ನಾವು ಇರುವಾತಕ. ನಮಗ್ ಇವಾಗ ಕಲ್ಲನ್ನ ಬಂಗಾರ. ನಾವು ಗಂಡ ಮಕ್ಕಳೆಲ್ಲ ಈ ಕಲ್ಲಿನಾಗ ಆರಾಮ್ ಇರ್ತೇವ್. ನೋಡ್ರಿ ಹೆಂಗೈತಿ ಕಲ್ಲಿನ ಪರ್ವತ. ಅಯ್ಯ ನೋಡ್ರಿ ಹಂಪಿ 2 ಟೆಂಪಲ್. ಹಂಗ ಸ್ವಲ್ಪ ಝೂಮ್ ಹಾಕಿರ ಅಂಜನಾದ್ರಿ ಹಿಲ್ಸ್, ಅಂಜನಾದ್ರಿಯ ಬೆಟ್ಟ ಹಂಪಿ. ನೋಡ್ರಿ हम्पे इस हम्पी में बहुत सोने था। वो विजयनगर का विजापुर का सुल्तान, विजापुर का सुल्तान यहाँ का सोना सब चोरी करके लेके गया है। इधर युद्ध करके जीत के सब कुछ लेके गया है विजापुर सुल्तान। विरूपाक्ष स्वामी देवस्थान हंपी। ಹೊರಗೆ ಬಂದು ಬೂಟ್ ಹಾಕೊಂಡ ಫುಲ್ ಗಿಚ್ಚಕಂದ ನಾವು ಬೂಟ್ ಹಾಕೊಂಡ್ರ. ಮೊದಲಿನಿಂದಲೂ ಆನೆ ಇದು. ಇದ ಗೋಪುರ ಇಲ್ಲ ಸರಿ, ಎಲ್ಲಾರು ಸೈಡ್ ಸ್ವಲ್ಪ. ಇದೇ ಗೋಪುರ ಇಲ್ಲಿ ಉಲ್ಟಾ ಕಾಣೋದು. ಹಂಪಿ ಒಳಗೆ ಅನ್ನ ಪ್ರಸಾದ ಇಲ್ಲ ಅಂತ ಯಾರು ಹೇಳಿರಿ? ಅನ್ನ ಪ್ರಸಾದ ಇರ್ತೈತಿ. ನಾವು ಇವತ್ತಿರುದ ಈಗಿರುದ ಅನ್ನ ಪ್ರಸಾದ ಒಳಗ ನೋಡ್ರಿ. इधर अन्न प्रसाद अन्न दासोहा मिलता है, रोज़ रहता है हम्पी में। हमको भी पता नहीं था, अभी पता लगा है. ಇವತ್ತ ಗೊತ್ತಾಗಿದ್ದೀರಿ ನಮಗೂ ಇಲ್ಲಿ ಅನ್ನ ಪ್ರಸಾದ ಇರ್ತೈತೆ ಅಂತೇಳಿ. ಇಲ್ಲಿಂದ ಹೊರಗೆ ಬರೋದ ಆ ಗೋಪುರ ಉಲ್ಟಾ ನೋಡ್ಕೊಂಡು ಬಂದು ಇಲ್ಲೇ ಬಂದು ಅನ್ನ ಪ್ರಸಾದ ತೊಗೊಂಡು ಈ ಕಡೆಯಿಂದ ಹೊರಗಡೆ ಹೋಗೋದು. ಇದರ್ಶೆ ಬಾಹರ್ ಜಾನೆಗ ಇದರ ಕಾನೆ ಕಾಕೆ. ಈ ಪ್ಲೇಸ್ ಅನಾಹುತೈತೆ ನೋಡ್ರಿ. ಇಲ್ಲಿ ಕುಂತ್ರ ನಿಂತ್ರ ಬ್ಯಾಸರ ಆಗಂಗಿಲ್ಲ, ಹೋಗಾಕ ಮನಸ್ಸು ಬರಂಗಿಲ್ಲ. मस्त है प्लेस। हम लोग बिल्डिंग बनाने के लिए कॉलम लगाते हैं ना, वो फैला का कॉलम है. ಮೊದಲೆಲ್ಲ ಈ ಥರ ಕಾಲಮ್ ಹಾಕ್ತೀರಿ ನೋಡ್ರಿ. ಇವಾಗ ಕಾಲಮ್ ಇವಕ್ಕರಾಗ ಕಲ್ಲು ಸಿಗಿಸ್ಬಿಟ್ರೆ ಗ್ರಿಪ್ ಹಿಡಿತಿದ್ದವು. ಮೊದಲೆಲ್ಲ ಇವಾಗ ಗ್ರಿಪ್ ಹಿಡಿತಿದ್ದವು. ಇವಕ್ಕರಾಗ ಚೌಕ್ ಕಲ್ಲು ಆ ಥರ ಸಿಗಿಸ್ಬಿಡ್ತೀರ, ಒಟ್ಟೆ ಶೇಕ್ ಹಾಕ್ತಿರ್ಕಿಲ್ಲ, ಏನಿಲ್ಲ. ಹಂಗಾಗಿ ಅವು ಮೊದಲಿನ ಕಾಲಮ್. ದೇವ ದೇವ ನಮಃ
ದೇವಾ 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 हम्पी अड्डाडಬೇಕಂದ್ರೆ 2 days टाइम लेने के चाहिए लेके आना चाहिए 2 डे होता है देखने के लिए सब कुछ देखने के लिए 2 ದಿನ ಟೈಮ್ ಬೇಕ್ರಿ ನೋಡಾಕ ಅದ್ರನ ಏನೋ ಒಂಥರ ಫುಲ್ ಹ್ಯಾಪಿ ಮೂಮೆಂಟ್ ಬೋರ ಸ್ಯಾಡ್ ಏನೋ ಅನ್ಸಂಗಿಲ್ಲ ಒಂಥರ ಖುಷಿ ಎಲ್ಲೆಲ್ಲಿ ನಾನು ಹಂಪಿಯಲ್ಲಿರುವ ಹನುಮಾನ್ ಮಂದಿರ उधर देखिए हम दिखाता हूँ उस ಗುಡ್ಡದ ಮೇಲೆ ಒಂದು ದೇವಸ್ಥಾನ ಅಲ್ಲಿ ಹೂ ಪ್ಲಾನ್ ಹಾಕಿದೀವಿ ನೋಡೋಣ ಏನ್ ಹಾಕಿದಂತೆ ಬಟ್ ಈಗ ಇಲ್ಲೊಂದೈತಿ ಹಂಪಿ ನೋಡ್ಬೇಕ್ರಿ ಯಾಕಪ್ಪ ಅಂತಂದ್ರೆ ಎಷ್ಟು ತಿರುಗ್ತಿರಲ್ಲ ಅಷ್ಟೆಲ್ಲ ದೇವಸ್ಥಾನ ಅದಾವ ಇಲ್ಲಿ ಕರಿ ಎಲ್ಲ ಬಂದು ಬಿಜಾಪುರ ಸುಲ್ತಾನ್ರ ಎಲ್ಲ ಹಾಳು ಮಾಡಿ ಹೋಗ್ಬಿಟ್ಟಾರ ಇವೆಲ್ಲ ನಮ್ಮ ದೊಡ್ಡ ದೊಡ್ಡ ದೇವಸ್ಥಾನಗಳು ಬಂಗಾರ ಐತಂತ ಹೇಳಿ ಎಲ್ಲ ಕಟ್ಟಡಗಳು ಕೆಡಿಸಿ ಮಾಟಿ ಎಲ್ಲ ಹಾಳು ಮಾಡಿ ಹೋಗ್ಬಿಟ್ಟಾರ ಇದ್ದಿದ್ದು ಬಂಗಾರ ಎಲ್ಲ ಇಲ್ಲಿ ದೋಚ್ಕೊಂಡ ಆದ್ರೂ ವಿಜಯನಗರ ಸಾಮ್ರಾಜ್ಯ ನೋಡ್ತಕ್ಕದ್ರಿ ನಾವು ಶಾಲ್ಯಾಗಂತೆ ಅದ್ರ ಬಗ್ಗೆ ಓದ್ಲಿಲ್ಲ ಶಾಲಿ ಕಲಿಯೋ ಮಕ್ಕಳೆಲ್ಲ ಒಂದ್ಸಾರಿ ಬಂದ್ ನೋಡ್ಕೊಂಡ್ ಹೋಗ್ರಿ 2 ದಿನ ಟೈಮ್ ತಗೊಂಬರ್ರಿ ಅನಾಹುತೈತಿ ಮಸ್ತ್ ಪ್ಲೇಸ್ ಅದು ನೋಡಿ ಬರ್ಲಾ ಹೋಗೋ ಮುಂದ ನೋಡ್ರಿ सब 2 दिन टाइम लेके आ जाओ एक दिन में देखने के लिए नहीं होता इसलिए 2 दिन लेके टाइम लेके आ जाओ सब देखने को टाइम मिलेगा बहुत बड़ा है जी बहुत बड़ा है इसको देख दिया तो हम तुम्हारा दिमाग गिर होता है देखिए कितना बड़ा बड़ा मंदिर टेम्पल अमेजिंग देखने के लिए 2 आके नहीं खत्म होता है 4 चाहिए ಎಲ್ಲಿ ನೋಡಿದರು ಕಲ್ಲು ನೋಡ್ರಿ ಅಲ್ಲದವ ಅಲ್ಲಿ ಹೊಂಟೇವ್ ನೋಡೋಣ ಮುಂದ ಒಟ್ ನಡ್ಕೊಂತ ಅಡ್ಡಾಡೋಂಗದ ಪ್ಲೇಸ್ ಚಲೋ ಅದಾವ ಹಾ ಹಾ ಇಲ್ಲ ನಾಳೆ ನೋಡ್ತಾ ವಿಚಾರ ಮಾಡ್ತೇವೆ ನಾಳೆ ವಿಚಾರ ಮಾಡಾರನ್ನಿ ಇವತ್ತು ರಾತ್ರಿ ಇಲ್ಲೇ ಇರಾರ ನಾವು ಹಂಪ್ಯಾಗನ ನೋಡ್ತೇನೆ ಮತ್ ಇದಕ್ಕೆ ಧರ್ಮಸ್ಥಳ ಕೊಂಡಾರಂತ ನೋಡ್ರಿ ಶಿವಮೊಗ್ಗದು ಹೇಳಿದವ್ರು ಮತ್ ಹಂಪಿಗೆ ಹೋಗಿಪ್ಪ ಬರೀ ಊರು ಅಡ್ಡಾಡಿ ನೀನು ಆರಾಮದಿತ್ತು ಅಂತ ಹೇಳ್ತಿದ್ರ ಅದ ನಾಳೆ ವಾರದಾಗ ಮತ್ತೀಗ ನೀ ಬಂದ್ ಬೆಳಕ ಹೋಗುದಾಗೈತಿ ಗಾಡಿ ಮಾಡ್ಕೊಂಡು ಹೋಗುನದ ಅಂದಾರ ನಮಗೂ ಎಲ್ಲ ತೋರ್ಸ್ಬೇಕು ನೋಡಿ ಅಂದಾರ ಆಯ್ತು ಹೋಗೋಣಂತೆ ಹೇಳಿದೇನೆ ಬಾದಾಮಿಗೆ ಹೋಗುನಂತೆ ಹೇಳಿದಾರ ಬಾದಾಮಿ ಎಲ್ಲ ಮುಡ್ಕೊ ಹೋಗುನಂತೆ ಹೇಳಿದಾರು ಧರ್ಮಸ್ಥಳಕ್ಕೂ ಹೋಗುನಂದಾರ ನೋಡೋಣ ತಗೋ ಅವಾಗ ಏನಕ್ಕಿತ್ತು ಮಾಡೋಣ ನಮ್ದು ಬಚಾರ್ದ ಅಷ್ಟೇ ಅದ್ರಾಗ ಇನ್ನ ಮತ್ತ ಅದ ಹಂಗ ಅವ್ರ ಗಾಡಿ ಮಾಡ್ರಿ ತುಟ್ಟಿ ಬೀಳ್ತೈತಿ ನಮಗ ನಮ್ದು ನಮ್ಮನಿ ಚೀಪ್ ಅಂಡ್ ಬೆಸ್ಟ್ ಇಲ್ಲಿ ನೋಡ್ರಿ ಹಂಪಿ ಮ್ಯಾಗಿಂದ ಅಂಜನಾದ್ರಿ ಹಿಲ್ಸ್ ಅಂಜನಾದ್ರಿ ಹಿಲ್ಸ್ ಹಲೋ